ಎದ್ದ ತಕ್ಷಣ ಏನ್ ಮಾಡ್ತೀವಿ? ಅಡಿಗೆ ಮಾಡ್ತೀವಿ, ಕೆಲಸಗಳು ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಯಾವ್ದು ಮಾಡ್ತೀವಿ? ನಾವು ಫಸ್ಟ್ ನಮ್ದು ಏನ್ ಮಾಡ್ತೀವಿ? ಕಾರ್ಯ ಅದು ಮಾಡ್ತೀವಿ. ಅದೇ ರೀತಿಯಿಂದ ಯಾವ ರೀತಿಯಾಗಿ ನಮ್ಮ ವಿಷಯಗಳಿಗೋಸ್ಕರ ಹೆಂಗ್ ಪ್ರಯಾರಿಟಿ ಕೊಡ್ತೀವಲ್ಲ, ಇಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾ ಇದ್ದಾರೆ. ಏನಂತಂದ್ರೆ 6ನೇ 33ನೇ ವಾಕ್ಯ ಹೋದ್ರೆ, ನೀವು ಮೊದಲು ಯಾರ ರಾಜ್ಯಕ್ಕಾಗಿ? ಎಲ್ಲರೂ ಹೇಳಿ, ಯಾರ ರಾಜ್ಯಕ್ಕಾಗಿ? ಹಲ್ಲೆಲೂಯಾ. ಯಾಕೆ ನಾವು ದೇವರ ರಾಜ್ಯಕ್ಕಾಗಿ ತವಕ ಪಡಬೇಕು? ಏನ್ ದೇವ್ರು ಹುಚ್ಚಾಗಿದ್ದಾನೆ? ಯಾಕೆ ಹೇಳ್ತಾ ಇದ್ದಾರೆ? ನಮ್ಮ ಕುಟುಂಬ ಇದೆ, ತಂದೆ ತಾಯಿ ಇದೆ, ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಇದಕ್ಕಾಗಿ ಹೇಳ್ತಾ ಇಲ್ಲ. ಯಾಕೆ ಯೇಸು ಸ್ವಾಮಿ ಫಸ್ಟ್ ದೇವರ ರಾಜ್ಯಕ್ಕಾಗಿ ಹೇಳ್ತಾ ಇದ್ದಾನೆ? ಯಾಕಂದ್ರೆ ಯೇಸು ಸ್ವಾಮಿ ಮಾತುಗಳು ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮ ಸ್ಪಿರಿಚುವಲ್ ಕಣ್ಣು ತೆರೆಯಲ್ಪಡಬೇಕು. ಆತ್ಮಿಕ ಕಣ್ಣು ತೆರೆಯಲ್ಪಟ್ಟಾಗ ಮಾತ್ರ ದೇವರ ವಾಕ್ಯ ನಿಜವಾದ ರಹಸ್ಯಗಳು, ನಿಜವಾದ ವಾಕ್ಯ ಏನಂತ ಗೊತ್ತಾಗ್ತದೆ ಅಲ್ಲ. ಸೊ ಅದಕ್ಕಾಗಿ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಹಲ್ಲೆಲೂಯಾ. ನಮ್ಗೆ ಒಂದು ಕ್ವಶನ್ ಬರ್ತದೆ, ಯಾಕಪ್ಪ ನಾವು ಐಷಾರಾಮಾಗಿ ಜೀವಿಸಬಾರ್ದು? ಯಾಕೆ ನಾವು ಈ ಲೋಕದಲ್ಲಿ ವಿಷಯದಲ್ಲಿ ಚಿಂತೆ ಮಾಡಬಾರ್ದು? ಯಾಕೆ ನಾವು ಊಟ ಮಾಡೋದಕ್ಕಾಗ್ಲಿ, ತಿನ್ನಕ್ಕಾಗ್ಲಿ, ಗಳಿಸೋದಕ್ಕಾಗ್ಲಿ ಯಾಕೆ ಹೇಳ್ತಾ ಇಲ್ಲ? ಮೊದಲು ಯಾಕೆ ದೇವರ ರಾಜ್ಯಕ್ಕಾಗಿ ಅಂತ ವಾಕ್ಯ ಹೇಳ್ತಾ ಇದೆ ಅಂತ ಒಂದು ಕ್ವಶನ್ ಮಾರ್ಕ್ ನಿಮಗೆ ಮತ್ತು ನಮಗೆ ಬರ್ತದೆ. ಆದ್ರೆ ಅದ್ರ ಕಾರಣ ಏನಂತಂದ್ರೆ, ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ.